ಓಂ ಶಾಂತಿ. ಓಂ ಓಂ ಶಾಂತಿ. ಶಾಂತಿ. ಗುಡ್ ಮಾರ್ನಿಂಗ್. ಗುಡ್ ಗುಡ್ ಮಾರ್ನಿಂಗ್. ಮಾರ್ನಿಂಗ್. ತಮಗೆಲ್ಲರಿಗೂ ಕೂಡ ಶ್ರಾವಣ ಮಾಸದ ಶುಭಾಶಯಗಳು. ಶ್ರಾವಣ ಮಾಸ ಆರಂಭ. ಅಂದರೆ ಶ್ರಾವಣ ಮಾಸದಲ್ಲಿ ಮಾತ್ರ ಶ್ರವಣ ಮಾಡಬೇಕು ಅಂತೇನಿಲ್ಲ, ನಮ್ಮ ಜೀವನ ಪೂರ್ತಿ ಶ್ರಾವಣ ಮಾಸನೇ ಅಲ್ವಾ. ಅವರಿಗೆ ವರ್ಷದಲ್ಲಿ ಒಂದು ತಿಂಗಳಿದ್ದರೆ ನಮಗೆ ಜೀವನ ಪೂರ್ತಿ ಭಗವಂತನಿಂದನೇ ನಾವೇನು ಮಾಡ್ತಿರ್ತೀವಿ, ಈಶ್ವರಿ ಜ್ಞಾನವನ್ನು ಶ್ರವಣ ಮಾಡ್ತಾ ಇರ್ತೀವಿ. ಸರಿ ಆದ್ಮೇಲೆ ನಾವೆಲ್ಲರೂ ಯಾರು? ಆತ್ಮ. ಆತ್ಮಗಳು. ಓಕೆ, ನಮ್ಮ ಜೀವನದ ಉದ್ದೇಶ ಏನು? ಲಕ್ಷ್ಮೀನಾರಾಯಣರಾಗುವುದು, ಮನುಷ್ಯರಿಂದ ದೇವತೆಗಳಾಗುವುದು. ನಮ್ಮ ಜೀವನದ ಮುಖ್ಯ ಉದ್ದೇಶ ಸದಾ ಖುಷಿಯಾಗಿರೋದು, ಆನಂದವಾಗಿರೋದು, ನೆಮ್ಮದಿಯಿಂದ ಇರೋದು, ಮಸ್ತಾಗಿರೋದು, ಟೆನ್ಷನ್ ಫ್ರೀ ಆಗಿರೋದು, ವಿಜಯವಾಗಿರೋದು. ಯಾವುದ್ರ ಮೇಲೆ? ಪಂಚವಿಕಾರಗಳು. ಪಂಚವಿಕಾರಗಳ ಮೇಲೆ, ಮಾಯೆಗಳ ಮೇಲೆ ಅಲ್ವಾ. ಅದು ಆಗಬೇಕು ಅಂತ ನಾವು ಈಶ್ವರ ಜ್ಞಾನ ಪಡ್ಕೊಳ್ತಿದ್ದೀವಲ್ಲ. ಇವಾಗ ಲೌಕಿಕ ಜ್ಞಾನವನ್ನು ಪಡ್ಕೊಳ್ತೀವಿ ಸ್ಥೂಲ ಹಣ ಸಂಪಾದನೆ ಮಾಡಲಿಕ್ಕೆ ಅಲ್ವಾ. ಅದೇ ಈ ಜ್ಞಾನ ಪಡ್ಕೊಳ್ತಾ ಇರೋದು ಯಾಕೆ ಅಂತಂದರೆ, ನನ್ನ ಜೀವನದಲ್ಲಿ ಸದಾಕಾಲ ನಾನು ಏನಾಗಿರಬೇಕು? ಖುಷಿಯಿಂದ, ನೆಮ್ಮದಿಯಿಂದ, ಸಂತೋಷದಿಂದ ಇರಬೇಕು ಅಂತ. ಆದರೆ ಅದಲ್ಲೂ ಕೂಡ ಹೇಳ್ತಾರೆ ನಂಬರವಾರ್ ಪುರುಷಾರ್ಥ ಅನುಸಾರ ಅಲ್ವಾ. ಸ್ಕೂಲಲ್ಲಿ 50 ಜನ ಮಕ್ಕಳಿದ್ರು ಕೂಡ 50 ವೆರೈಟಿ ಮಾರ್ಕ್ಸ್ ತಗೊಳ್ತಾರಲ್ವಾ. ಪ್ರಪಂಚದಲ್ಲಿ ಎಷ್ಟೋ ಜನ ಇದ್ರೂ ಕೂಡ ವೆರೈಟಿ ಸಂಬಳ ತಗೊಳ್ತಾರಲ್ವ, ಸಂಪಾದನೆ ಮಾಡ್ತಾರಲ್ವಾ. ಹಾಗೆ ಇಲ್ಲೂ ಕೂಡ ಏನಿದೆ? ನಂಬರವಾರ್ ಪುರುಷಾರ್ಥ ಅನುಸಾರ. ಆದರೆ ನೋಡಿ ಆದ್ಮೇಲೆ ದೇವರಿಗೆ ಅಥವಾ ದೇವರ ಮೂರ್ತಿಗೆ ಹೂವನ್ನು ಹಾಕ್ತಾರಲ್ವಾ. ಕೆಲವೊಂದು ನೆಲಕ್ಕೆ ಹಾಕ್ತಾರೆ, ನೆಲಕ್ಕಂದ್ರೆ ಕಾಲ ಹತ್ರ ಹಾಕ್ತಾರೆ. ಕೆಲವೊಂದು ತಲೆ ಮೇಲೆ ಇರ್ತಾರೆ, ಕೆಲವೊಂದು ಹಾರದ ರೂಪದಲ್ಲಿ ಇರ್ತದೆ, ಕೆಲವೊಂದು ದೇವಸ್ಥಾನದಲ್ಲಿ ಏನಾಗಿರ್ತಾರೆ? ಶೃಂಗಾರ ಮಾಡಿರ್ತಾರೆ. ಎಲ್ಲಾನು ಕೂಡ ದೇವರಿಗೋಸ್ಕರನೇ ಭಕ್ತರು ಕೊಟ್ಟಿರ್ತಾರೆ. ಆದರೆ ಬೇರೆ ಬೇರೆ ಹೂವು ಬೇರೆ ಬೇರೆ ಸ್ಥಳವನ್ನು ಏನು ಮಾಡುತ್ತೆ? ತಲುಪತ್ತೆ. ಹಾಗೇನೆ ಭಗವಂತನ ಹತ್ತಿರದಲ್ಲಿ ಹೋಗ್ಬೇಕು. ನೋಡಿ, ಕೆಲವೊಬ್ಬರು ಭಗವಂತನ ನೆನಪು ಮಾಡ್ತಾರೆ ದೂರದಿಂದ, ಕೆಲವೊಬ್ರು ಭಗವಂತನ ನೋಡ್ತಾ ಇರ್ತಾರೆ, ಕೆಲವರು ಭಗವಂತನ ಪಕ್ಕದಲ್ಲಿ ಇರ್ತಾರೆ, ಕೆಲವೊಬ್ಬರು ಭಗವಂತನ ಹೃದಯದಲ್ಲಿರ್ತಾರೆ ಅಲ್ವಾ. ಹಾಗೆ ಯಾರು ಪರಮಾತ್ಮನನ್ನು ಅರ್ಥ ಮಾಡಿಕೊಂಡು ತಮ್ಮ ಸಮಸ್ತ ಸಂಗಮಯುಗದ ಜೀವನವನ್ನ ಭಗವಂತನಿಗೋಸ್ಕರ ಸಮರ್ಪಣೆ ಮಾಡ್ತಾರೋ ಅದನ್ನು ಸ್ಥೂಲ ರೂಪದಲ್ಲಿ ಏನು ಮಾಡಿದ್ದಾರೆ? ರುಂಡಮಾಲೆಯ ರೂಪದಲ್ಲಿ ತೋರಿಸಿದ್ದಾರೆ. ಅಷ್ಟು ಸಮರ್ಪಣೆ ಆದಾಗ ಆದ್ಮೇಲೆ ನಿಮಗೆ ತಾಯಿ ಅಥವಾ ತಂದೆ ನಿಮ್ಮನ್ನು ಯಾವಾಗ ಎತ್ಕೊಳ್ಬೋದು? ಮಡಿಲಲ್ಲಿ ಯಾವಾಗ ಎತ್ಕೊಳ್ಬೋದು? ನಮ್ಮ ಸರ್ವಸ್ವವನ್ನು ತಾಯಿಗೆ ಕೊಟ್ಟ. ನೀವು ಹೋಗ್ಬಿಟ್ಟು ಕಾಲು ಹಿಡ್ಕೊಂಡಾಗ ಪೂರ್ತಿ ಸಾಷ್ಟಾಂಗ ನಮಸ್ಕಾರ. ಎಲ್ಲಿವರೆಗೆ ನೀವು ಎತ್ತೋದಿಲ್ವೋ ಅಲ್ಲಿವರೆಗೆ ನಾನು ಹೇಳೋದಿಲ್ಲ ಅಂದ್ರೆ ಗಟ್ಟಿ ಕಾಲು ಹಿಡ್ಕೊಂಡ್ಬಿಡಿ. ಅವಾಗ ಏನ್ ಮಾಡ್ತಾರೆ? ಬಗ್ಗಿ ಬಿಟ್ಟು ಎತ್ಕೊಳ್ತಾರೆ ಅಲ್ವಾ. ಬರೀ ಕೈ ಎತ್ತದ್ರ ಆಗೋದಿಲ್ಲ, ಕಾಲು ಹಿಡ್ಕೊಳ್ಬೇಕು, ಕೂಗಬೇಕು, ಅಳಬೇಕು. ಅವಾಗ ಏನ್ ಮಾಡ್ತಾರೆ? ಮಡಿಲಲ್ಲಿ ಎತ್ಕೊಂಡು. ಮಡಿಲಲ್ಲಿ ಎತ್ಕೊಂಡ ತಕ್ಷಣ ಮಗುವಿನ ಸಂಪೂರ್ಣ ಜವಾಬ್ದಾರಿ ಯಾರ್ದು? ತಾಯಿ ಅಲ್ವಾ. ಹಾಗೆ ಭಗವಂತನ ಮೇಲೆ ನಿಶ್ಚಯ, ನಂಬಿಕೆ, ವಿಶ್ವಾಸ ಜೊತೆಯ ಆ ಒಂದು ಅನುಭವ, ಈ ಕಾರಣದಿಂದ ನಾವೇನ್ ಮಾಡ್ತೀವಿ? ನಿಧಾನವಾಗಿ ಭಗವಂತನ ಎದುರುಗಡೆಗೆ ಏನಾಗ್ತೀವಿ? ಸಮರ್ಪಣೆ ಆಗ್ತೀವಿ. ಸಮರ್ಪಣೆ ಆದಂತ ಮಗುವನ್ನ ಅವನು ಎತ್ತುಕೊಂಡಾಗ ಅವಾಗ ನಾವೇನಾಗ್ತೀವಿ? ಅವರ ಮಣಿಗೆ ಮಾಲೆ ಹಾಕ್ತೀವಿ. ಮಾಲೆ ಇರೋದು 2, ಒಂದು 108, ಇನ್ನೊಂದು 16,108 ಅಲ್ವಾ. ಅಷ್ಟರತ್ನಗಳು. ಅದು ಬಿಟ್ರೆ 108 ಮತ್ತು 16,108. 16,108 ಅಷ್ಟರತ್ನಗಳು ಬರ್ತಾರೆ. 108 ಮಣಿ ಮಾಲೆನೂ ಕೂಡ ಇರ್ತದೆ ಅಲ್ವಾ. ಹಾಗಿದ್ರೆ ಆ ಒಂದು ಮಾಲೆ ಇರ್ತದಲ್ಲ, ಯಾವುದು ದೇವತೆಗಳ ಕೊರಳಲ್ಲಿ ಹಾಕ್ತಾರಲ್ಲ, ಅದು 108 ಮಣಿಯ ಮಾಲೆ ಇರ್ತದೆ. ಓಕೆ, ಈಗ ಆ ಹೂವು, ಆ ಮಣಿ, ಆ ರುಂಡ ಎಲ್ಲಿಗೆ ತಲುಪ್ತಿವಾಗ? ಎಲ್ಲಿಗೆ ತಲುಪ್ತು? ಯಾರ ಕಡೆ ಸರೆಂಡರ್ ಆಗಿರೋದು? ಭಗವಂತನ ಹತ್ರ ಅಲ್ವಾ. ಅಂದಮೇಲೆ ಆ ಮಗುವಿನ ಜವಾಬ್ದಾರಿ ಯಾರ್ದಾಯ್ತು? ತಂದೆ. ಹೌದಾ.
ಅಂದಮೇಲೆ ನಿಮ್ಮ ಊಟ ತಿಂಡಿ ಬೆಳಿಗ್ಗೆ ಏಳೋದು ಮಾನಸಿಕ ಶಾರೀರಿಕ ಹಣಕಾಸಿನ ಆರೋಗ್ಯ ಎಲ್ಲ ಜವಾಬ್ದಾರಿ ಯಾರ್ದಾಗ್ತದೆ? ತಂದೆದು. ತಂದೆ ಅಲ್ವಾ? ಯಾವಾಗ ಈ ರೀತಿ ಪಾಲನೆ ನಿಮ್ಗೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೋ ಆವಾಗ ನೀವು ರುದ್ರಮಾಲೆಯಲ್ಲಿದ್ದೀರಾ ಅಂತ ಅರ್ಥ. ಆವಾಗ ಆದ್ಮೇಲೆ ಪ್ರತಿಯೊಂದು ಹಂತದಲ್ಲೂ ಕೂಡ ನೀವು ಭಗವಂತನನ್ನ ನೋಡ್ತಾ ಇರೋದಿಲ್ಲ, ಭಗವಂತ ನಿಮ್ಮ ಮೇಲೆ ಏನು ಮಾಡ್ತಾ ಇರ್ತಾರೆ? ಕಣ್ಣಿಟ್ಟಿದ್ದಾರೆ. ಪಾಲನೆ ಮಾಡ್ತಾ ಇರ್ತಾರೆ. ದೂರದಲ್ಲಿರುವಂತ ಮಗುವನ್ನಮ್ಮ ನೋಡೋದಿಲ್ಲ, ಯಾವುದೋ ಊರಿನಲ್ಲಿರುವಂತ ಮಗುವನ್ನ ನೋಡೋದಿಲ್ಲ, ಪತ್ರ ಬರೆಯುವಂತ ಮಗುವನ್ನ ನೋಡೋದಿಲ್ಲ, ವಾಟ್ಸಪ್ ಕಳಿಸುವಂತ ಮಗುವಿನ ಕಡೆ ನೋಡೋದಿಲ್ಲ. ತಾಯಿ ಯಾವ ಮಗುವನ್ನ ನೋಡ್ತಾರೆ? ತನ್ನ ಮಡಿಲಲ್ಲಿ ಇರುವಂತ ಮಗುವನ್ನ. ಸದಾಕಾಲ ಆ ಮಗುವನ್ನ ಚೆನ್ನಾಗಿ ಮಾಡುವಂಥದ್ದೇ ಆ ತಾಯಿಯ ಒಂದು ಕರ್ತವ್ಯವಾಗಿರ್ತದೆ. ಹೀಗೆ ನಾವು ಭಗವಂತನ ಮಡಿಲಲ್ಲಿ ಬಂದಾಗ ಆ ಪರಮಾತ್ಮನಿಂದ ರುದ್ರನಿಂದ ಏನಾಗ್ತದೆ? ನಮಗೆ ಟ್ರೀಟ್ಮೆಂಟ್ ಸಿಗ್ತದೆ. ಮೊದಲು ಅಲ್ಲಿರುವಂತ ವಿಕರ್ಮ ಏನಾಗ್ತದೆ? ವಿನಾಶ ಆಗ್ತದೆ. ಹಾಗೆ ಮಲಿನವಾಗಿರುವಂತ ಮಗು ತಾಯಿಯ ಮಡಿಲಲ್ಲಿ ಬಂದಾಗ ತಾಯಿ ಏನ್ ಮಾಡ್ತಾಳೆ? ಮೊದಲು ಸ್ವಚ್ಛತೆ ಕ್ಲೀನ್ ಮಾಡ್ತಾರೆ, ಆಮೇಲೆ ಏನ್ ಮಾಡ್ತಾರೆ? ಶೃಂಗಾರ ಮಾಡ್ತಾರೆ, ಆಹಾರ ಕೊಡ್ತಾರೆ, ಎಲ್ಲ ಕೊಟ್ಬಿಟ್ಟು ಮುಂದೆ ಪ್ರಪಂಚಕ್ಕೆ ಹೋಗುವುದಕ್ಕೆ ಆ ಮಗುವನ್ನ ಆ ತಾಯಿ ಏನ್ ಮಾಡ್ತಾಳೆ? ರೆಡಿ ಮಾಡ್ತಾಳೆ. ಹೇಗೆ? ಶಾರೀರಿಕವಾಗಿ. ಹೇಗೆ? ಶಾರೀರಿಕವಾಗಿ. ಹಾಗೆ ಇಲ್ಲಿ ನಿಮ್ಮ ತಂದೆ ಶರೀರದ ತಂದೆನೋ ಆತ್ಮದ ತಂದೆನೋ? ಆತ್ಮದ. ಆವಾಗ ಇಲ್ಲಿ ನಿಮ್ಮ ಮನಬುದ್ಧಿ ಸಂಸ್ಕಾರ ಸಮಯ ಸಂಕಲ್ಪವನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟಾಗ ಪರಮಾತ್ಮ ಏನ್ ಮಾಡ್ತಾರೆ? ನಿಮ್ಮ ಪಾಲನೆ, ಪೋಷಣೆ, ರಕ್ಷಣೆ, ಟ್ರೀಟ್ಮೆಂಟ್, ಶಕ್ತಿ, ಶಿಕ್ಷಣ ಎಲ್ಲವನ್ನು ಕೂಡ ಕೊಡ್ತಾ ಹೋಗ್ತಾರೆ. ಆವಾಗ ಭಗವಂತನ ಕೈಯಲ್ಲಿ ನೀವೇನಾಗ್ತೀರಿ? ಒಂದು ಸುಂದರವಾದಂತಹ ಏನಾಗ್ತೀರಿ? ಮೂರ್ತಿ ಆಗ್ತೀರಾ. ಮೊದ್ಲೇನಾಗಿರ್ತೀರಿ ಅವನ ಕೈಯಲ್ಲಿ ಹೋದಾಗ? ಬರೀ ಕಲ್ಲು. ಒಂದು ಕಲ್ಲು, ಅದು ಧೂಳು ಕಸ ತುಂಬಿರುವಂತ ಕಲ್ಲು ಇರ್ತದೆ, ಅದನ್ನ ಸುಂದರವಾದ ಮೂರ್ತಿಯನ್ನಾಗಿ ಮಾಡ್ತಾರೆ. ಆ ಮೂರ್ತಿಗೆ ನಿಮ್ಮ ಬೆಳ್ತಾರೆ ವಿಷ್ಣುವಿನ ಮಾಲೆ. ಫಸ್ಟ್ ನಾವು ಹೋದಾಗ ಹೆಂಗಿರ್ತೀವಿ? ಮಲಿನವಾಗಿರ್ತೀವಿ. ಅವನ ಒಂದು ಟ್ರೀಟ್ಮೆಂಟ್ ಇಂದ ನಾವೇನಾಗ್ತೀವಿ? ವಿಷ್ಣುವಿನ ಮಾಲೆ. ಟ್ರೀಟ್ಮೆಂಟ್ ಯಾರು ಕೊಡಬೇಕು? ರುದ್ರ. ರುದ್ರ ಶಿವ ಅಲ್ವಾ? ಅದರ ಮೊದಲು ಟ್ರೀಟ್ಮೆಂಟ್ ಕೊಡೋ ಮೊದಲು ನಾನೇನ್ ಮಾಡ್ಬೇಕು? ಅವನಿಗೆ ಸಂಪೂರ್ಣ ಸಮರ್ಪಣೆ, ಮನಸ್ಸ ವಾಚ ಕರ್ಮಣ ತನುಮನದಿಂದ ಸಮರ್ಪಣೆಯಾದಾಗ ಅವ್ರು ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಅಷ್ಟು ಯೋಗ್ಯ ಮಾಡಿದ ಮೇಲೆ ಭಗವಂತ ನಮ್ಮನ್ನು ಯಾಕೆ ಯೋಗ್ಯ ಮಾಡಿದಾರೆ ಹೇಳಿ ನೋಡೋಣ. 108 ಮಣೆ ಮಾಲೆಯವ್ರು ಯಾರು ಇರ್ತಾರೋ ಅವರು ಭಗವಂತನ ಹತ್ರ ತನ್ನ ಜೀವನವನ್ನ ತಮ್ಮ ಸ್ವಾರ್ಥಕ್ಕೋಸ್ಕರ ಕೊಟ್ಟಿರ್ತಾರೋ ವಿಶ್ವ ಕಲ್ಯಾಣಕ್ಕೋಸ್ಕರ ಕೊಟ್ಟಿರ್ತಾರೋ? ವಿಶ್ವ ಕಲ್ಯಾಣ. ಹಾಗಿದ್ರೆ ಅವರ ತನುಮನ ಧನವನ್ನ ಭಗವಂತ ವಿಶ್ವ ಕಲ್ಯಾಣಕ್ಕೆ ಉಪಯೋಗ ಮಾಡ್ಬೇಕು ತಾನೆ? ಹೌದಲ್ವಾ? ಆವಾಗ ಹೌದು. ಅವರ ತನುಮನವನ್ನ ಆ ಆತ್ಮ ಉಪಯೋಗ ಮಾಡತ್ತು, ಭಗವಂತ ಉಪಯೋಗ ಮಾಡ್ತಾರೋ? ಭಗವಂತ ಉಪಯೋಗ ಮಾಡ್ತಾರೆ. ಯಾವಾಗ ಭಗವಂತ ಉಪಯೋಗ ಮಾಡ್ತಾರೋ ಆವಾಗ ಆ ಆತ್ಮನಲ್ಲಿ ಶಂಖ ಚಕ್ರ ಗದಾ ಪದ್ಮ ಏನ್ ಹೇಳಿ? ಶಂಖ ಚಕ್ರ ಗದಾ ಪದ್ಮ ಅಂತಂದ್ರೆ ಸಾಧನವನ್ನ ವಿಷ್ಣುವಿನ ಕೈಯಲ್ಲಿ ಕೊಟ್ಟಿದ್ದಾರೆ. ಶಂಖ ಅಂತಂದ್ರೆ ಏನು? ಅವರ ಮುಖದಿಂದ ಭಗವಂತನ ಜ್ಞಾನ ಹೊರಗಡೆಗೆ ಬರ್ತದೆ. ಜ್ಞಾನ ನೋಡ್ಸೋದು ಯಾರು? ಜ್ಞಾನ ಯಾರು? ಭಗವಂತ. ಮುಖ ಯಾರ್ದು? ಮಕ್ಕಳದು. ಓಕೆ. ಯಾವಾಗ ನಿಮ್ಮ ಮುಖದ ಮೂಲಕ ಭಗವಂತ ಈಶ್ವರಿಯ ಜ್ಞಾನವನ್ನ ಹೇಳಲಿಕ್ಕೆ ಆರಂಭ ಮಾಡ್ತಾರೋ ಅವಾಗ ನೀವೇನಾಗ್ತೀರಿ? ನಿಮ್ಮಿಂದ ಶಂಖನಾದ ಹೇಳುವಂಥದ್ದು ಆರಂಭ ಆಗತ್ತೆ. ಅದೇ ಭಗವಂತನ ಜ್ಞಾನವನ್ನ ನೀವು ಹೇಳಿದರೆ ಏನಾಗೋದಿಲ್ಲ, ಅದು ಶಂಖ ಅಂತ ಬರೋದಿಲ್ಲ. ಮತ್ತು ಶಂಖವನ್ನು ಊದಿದಾಗ ಯಾವ ಶಬ್ದ ಬರ್ತದೆ? ಓಂ. ಅಂದ್ರೆ ನಿಮ್ಮ ಮುಖದಿಂದ ಯಾವ ಜ್ಞಾನ ಬರಬೇಕು? ಆತ್ಮಿಕ ಜ್ಞಾನ, ಆತ್ಮಿಕ ಉದ್ಧಾರದ ಜ್ಞಾನ, ಆತ್ಮಿಕ ಸ್ವಚ್ಛತೆಯ ಜ್ಞಾನ, ಆತ್ಮಶ್ರೇಷ್ಠವಾಗುವಂಥ ಜ್ಞಾನ ನಿಮ್ಮಿಂದ ಪರಮಾತ್ಮನ ಕೊಟ್ಟಾಗ ಅವಾಗ ನೀವೇನಾಗ್ತದೆ? ನಿಮ್ಮ ಬಾಯಿಂದ ಶಂಖನಾದ ಹೇಳುವಂಥದ್ದು ಆರಂಭ ಆಗುತ್ತೆ. ಯಾವಾಗ ಇದು ಆರಂಭ ಆಗತ್ತೋ, ಈಗ ಒಂದು ಮಗು ತಾಯಿಯ ಮಡಿಲಲ್ಲಿದ್ದಾಗ ಏನ್ ಮಾಡ್ತದೆ? ಏನ್ ಮಾಡುತ್ತೆ? ಅವ್ರ ಶರೀರವನ್ನ ತಾಯಿಯ ಸುಖವನ್ನ
ಅನುಭವ ಮಾಡುತ್ತೆ. ಹಾ, ಈಗ ಒಂದು ಮಗುವನ್ನ ಅಮ್ಮ ಸ್ನಾನ ಮಾಡಿಸಿದ್ದಾರೆ. ಆ ಮಗು ಏನ್ ಮಾಡುತ್ತೆ? ಮಗು ಏನ್ ಮಾಡುತ್ತೆ? ತನ್ನ ಶರೀರ ಕ್ಲೀನ್ ಆಗಿದೆಯೋ ಇಲ್ಲ ಅಂತ ಚೆಕ್ ಮಾಡುತ್ತೆ ತಾನೆ? ಹೌದೋ ಅಲ್ವೋ? ತನ್ನ ಶರೀರದ ಬಗ್ಗೆ ಗಮನ ಕೊಡ್ತದೆ, ಬೇರೆ ಕಡೆ ಗಮನ ಕೊಡುತ್ತ? ನನ್ನ ಶರೀರದ ಬಗ್ಗೆ. ಸರಿ. ಅಮ್ಮ ಮಗುಗೆ ಊಟ ಮಾಡಿಸ್ತಾ ಇದ್ದಾರೆ. ಮಗು ಏನ್ ಮಾಡ್ತದೆ? ಊಟ ಮಾಡ್ತಾರೆ. ತನ್ನ ಹೊಟ್ಟೆ ಚೆಕ್ ಮಾಡ್ತದೆ, ಹೊಟ್ಟೆ ತುಂಬಿದೆಯೋ ಇಲ್ವೋ? ಹ್ಮ್. ತನ್ನ ಹೊಟ್ಟೆ ತಾನೇ ಚೆಕ್ ಮಾಡ್ತದೆ. ಹೌದು. ಹಾಗೆ ಇಲ್ಲಿ ಭಗವಂತ ಹೇಳ್ತಾರೆ ಸ್ವದರ್ಶನ ಚಕ್ರ. ಎರಡನೇದು ಯಾವ್ದು? ವಿಷ್ಣುವಿನ ಕೈಯಲ್ಲಿ ಏನ್ ತೋರಿಸಿದ್ದಾರೆ? ಸ್ವದರ್ಶನ ಚಕ್ರ. ಇದ್ರ ಮೊದಲು ನಾವೇನ್ ಮಾಡ್ತಿದ್ವಿ? ಪರದರ್ಶನ. ಪರದರ್ಶನ ಚಕ್ರ. ಶರೀರನು ಪರ ತಾನೆ, ಜನನು ಪವಿತ್ರ ಪರ ತಾನೆ, ಪ್ರಪಂಚನೂ ಕೂಡ ಪರ ತಾನೆ. ಶರೀರದ ಬಗ್ಗೆ, ಜನರ ಬಗ್ಗೆ, ಪ್ರಪಂಚದ ಬಗ್ಗೆ, ವಿನಾಶದ ಬಗ್ಗೆ, ಸ್ಥಾಪನೆಯ ಬಗ್ಗೆ ಎಲ್ಲ ಏನ್ ಮಾಡ್ತಿದ್ವಿ? ನಾವು ಯೋಚನೆಯನ್ನ ಮಾಡ್ತಿದ್ವಿ. ಯಾವಾಗ ಭಗವಂತನಿಂದ ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗತ್ತೋ ಅವಾಗ ನಾವು ಯಾವ್ದನ್ನ ಚೆಕ್ ಮಾಡ್ತೀವಿ? ಸ್ವದರ್ಶನ. ನನ್ನಲ್ಲಿ ಶಾಂತಿ ಎಷ್ಟಿದೆ, ಸುಖ ಎಷ್ಟಿದೆ, ಆನಂದ ಎಷ್ಟಿದೆ, ಎಷ್ಟು ಸ್ವಚ್ಛತೆ ಆಗಿದೆ, ಎಷ್ಟು ವಿಶೇಷತೆಗಳಿದ್ದಾವೆ, ಇವತ್ತಿನವರೆಗೆ ನಾನು ಎಷ್ಟು ಕ್ಲೀನ್ ಆಗಿದ್ದೇನೆ, ನನ್ನ ಯೋಗದ ಸ್ಥಿತಿ ಹೇಗಿದೆ. ಹೀಗೆ ಸ್ವ ಅಂತಂದ್ರೆ ಆತ್ಮನ ದರ್ಶನವನ್ನ ಮಾಡ್ಲಿಕ್ಕೆ ನಾನೇನ್ ಮಾಡ್ತೇನೆ? ಸ್ಟಾರ್ಟ್ ಮಾಡ್ತೇನೆ. ಅರ್ಥ ಆಯ್ತಾ? ಯಾಕಂದ್ರೆ ಆತ್ಮದ ಮೇಲೆ ಟ್ರೀಟ್ಮೆಂಟ್ ಯಾರು ಕೊಡ್ತಿದ್ದಾರೆ? ಪರಮಾತ್ಮ. ಅವಾಗ ನಾನು ಅದ್ರ ಕಡೆ ಗಮನ ಕೊಡಬೇಕು ತಾನೆ. ಗಮನ ಕೊಟ್ಟು 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 ಏನ್ ಮಾಡ್ಬೇಕು? ಈ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಇದನ್ನ ಸರಿ ಮಾಡು, ಅದನ್ನ ಸರಿ ಮಾಡು ಅಂತ ನಾವೇನ್ ಮಾಡ್ಬೇಕು? ಭಗವಂತ ಹೇಳಿಬಿಟ್ಟು ನಾವು ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕಾಗ್ತದೆ. ಶರೀರವನ್ನ ಹಾಸ್ಪಿಟಲ್ ಇಟ್ಟಾಗ ಏನಾಗ್ತದೆ? ಏನೇನು ಕಾಯಿಲೆ ಇದೆ ಅಂತ ನೋಡ್ಬಿಟ್ಟು ಯಾರಿಗೆ ಹೇಳ್ಬೇಕು? ಡಾಕ್ಟರ್ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೇಕು? ಟ್ರೀಟ್ಮೆಂಟ್ ತಗೋಬೇಕು. ಸರಿ. ಆದ್ಮೇಲೆ ನೀವು ಭಗವಂತನ ಮಡಿಯಲ್ಲಿ ಇದ್ದಾಗ ಸ್ವದರ್ಶನ ಬದಲು ಪರದರ್ಶನದ ಕಡೆ ಗಮನ ಕೊಟ್ಟರೆ ನೀವು ಅವನ ಕೊರಳಿನ ಮಾಲೆ ಆಗ್ತಿರೋ ಆಗಲ್ವೋ? ಆಗಲ್ಲ. ನನ್ನ ಮಗಳಿಗೆ ಇಂಜಿನಿಯರಿಂಗ್ ಸೀಟ್ ಕೊಡಿಸ್ಬೇಕು, ಇಲ್ಲ. ಕೊರಳಿನ ಮಾಲೆ ಆಗ್ತಿರೋ ಆಗಲ್ವೋ? ಆಗಲ್ಲ. ನನಗೆ ಸ್ವಂತ ಬಿಲ್ಡಿಂಗ್ ಬೇಕು, ಹ್ಮ್. ವರಮಹಾಲಕ್ಷ್ಮಿ ಹಬ್ಬ ಬಂತು, ನೆಕ್ಲೆಸ್ ಬೇಕು, ಹ್ಮ್. ಅವಾಗ ಸ್ವದರ್ಶನ ಆಗ್ತಿರೋ ಆಗಲ್ವೋ? ಪರದರ್ಶನ. ಅಂದಮೇಲೆ ಭಗವಂತನತ್ತ ನೀವು ಮಾಲೆ ಆಗಬೇಕು ಅಂತಂದ್ರೆ ಆತ್ಮ ಉನ್ನತಿ ಕಡೆ ಮಾತ್ರ ಗಮನವನ್ನ ಕೊಡಬೇಕು ಹೊರತು ಶರೀರದ ಕಡೆ ಗಮನವನ್ನ ಕೊಡಬಾರ್ದು. ಹಂಗಂತಂದ್ರೆ ಮರ್ತು ಬಿಡಬೇಕು, ಅದನ್ನ ಬಿಟ್ಟು ಬಿಡಬೇಕು ಅಂತಲ್ಲ. ಅದರ ಬಗ್ಗೆ ಯಾವುದೇ ಡಿಮಾಂಡ್ ಅನ್ನ ಭಗವಂತನ ಕೈಯಲ್ಲಿ ಏನ್ ಮಾಡುವಂಗಿಲ್ಲ, ಕೇಳುವಂಗಿಲ್ಲ, ಬೇಡವಂಗಿಲ್ಲ, ಕೂಗುವಂಗಿಲ್ಲ, ಅಳುವಾಗಿಲ್ಲ. ಅಂದ್ರೆ ಆ ಆತ್ಮ ಏನ್ ಮಾಡ್ತಾ ಇರ್ತದೆ? ಸ್ವಪರಿವರ್ತನೆ ಬಗ್ಗೆನೇ ಏನ್ ಮಾಡ್ತಾ ಹೋಗ್ತದೆ? ಗಮನ ಕೊಡ್ತಾ ಹೋಗ್ತದೆ. ಸ್ವದರ್ಶನ ಅಂತಂದ್ರೆ 5,000 ವರ್ಷಕ್ಕೆ ಯೋಗ್ಯನಾಗುವಷ್ಟು, ವಿಶ್ವ ಕಲ್ಯಾಣಕ್ಕೆ ಯೋಗ್ಯನಾಗುವಷ್ಟು ಮತ್ತು ಸರ್ವಶಕ್ತಿವಂತ ಆಗುವಷ್ಟು ನಾನು ಯೋಗ್ಯನಾಗಿದ್ದೇನಾ ಅಂತ ಏನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಸ್ಕೂಲಿಗೆ ಹೋಗ್ಬೇಕಾದ್ರೆ ಮಗು ಚೆಕ್ ಮಾಡ್ಬೇಕು ತಾನೆ. ಏನೇನ್ ಬಾಟ್ಲ ರೆಡಿ ಇದೆಯಾ, ಕರ್ಚಿಪ್ ರೆಡಿ ಇದೆಯಾ, ಬುಕ್ಸ್ಗಳೆಲ್ಲ ರೆಡಿ ಇದೆಯಾ, ಶೂ ರೆಡಿ ಇದೆಯಾ? ಯಾರು ಚೆಕ್ ಮಾಡ್ಬೇಕು? ಮಗು. ಚೆಕ್ ಮಾಡಿಲ್ಲ ಅಂತಂದ್ರೆ ಸ್ಕೂಲಿಗೆ ಹೋದ ತಕ್ಷಣ 6 ಬೀಳುತ್ತದೆ ಅಲ್ವಾ? ಹಾಗೆ ಸೇವೆಗೆ ನಾನು ಇಳಿಬೇಕಾದ್ರೆ ನಮ್ಮನ್ನ ಚೆಕ್ ಮಾಡ್ಕೊಂಡು, ನನ್ನ ಜೊತೆಗೆ ಅಪ್ಪ ಇದ್ದಾರಾ, ಬೆಳಿಗ್ಗೆ ಅಮೃತ ವೇಳೆ ಸರಿಯಾಗಿ ಯೋಗ ಮಾಡಿದೀವಾ, ಶಕ್ತಿಯನ್ನು ತುಂಬಿಸ್ಕೊಂಡಿದೀವಾ, ಮನಸ್ಸನ್ನು ಸ್ವಚ್ಛ ಮಾಡಿದೀವಾ, ಕರ್ಮಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದೀವಾ ಅಂತ ಚೆಕ್ ಮಾಡ್ಬೇಕಾದ್ರೆ ಮಾಡಿರೋದು ರಪ್ಪ ಅಂತ ಕೆನ್ನೆಗೆ ಬೀಳ್ತದೆ. ಎಲ್ಲಿ? ಸ್ಕೂಲಲ್ಲ, ಕರ್ಮಕ್ಷೇತ್ರಕ್ಕೆ ಹೋದ ತಕ್ಷಣದಲ್ಲಿ ಬೀಳ್ತದೆ. ಇಲ್ಲಿ ನಾವು ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಬೀಳ್ತದಲ್ಲಿ. ಅದಕ್ಕಾಗಿ ನಮ್ಮನ್ನ ನಾವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಭಗವಂತನ ಸಾನ್ನಿಧ್ಯದಲ್ಲಿ ಇದ್ದಾಗ ಆತ್ಮದಲ್ಲಿ ಏನು ಪರಿವರ್ತನೆ ಆಗಿದೆ, ಆತ್ಮದಲ್ಲಿ ಎಷ್ಟು ಕೊಳಕು ಹೋಗಿದೆ. ಓಕೆ, ಇದಕ್ಕೆ ಏನ್ ಹೇಳ್ತಾರೆ? ಸ್ವದರ್ಶನ ಚಕ್ರಧಾರಿ. ನೆಕ್ಸ್ಟ್ ಗಧೆ. ಗಧೆ ಅಂತಂದ್ರೆ ಏನು? ಯುದ್ಧ. ಯಾರ ಮೇಲೆ? ಮಾಯೆ ಮೇಲೆ. ಪ್ರತಿದಿನ ನಾನು ಚೆಕ್ ಮಾಡ್ಬೇಕು ನನ್ನ ಪತಿ ಮೇಲೆ, ಮಕ್ಕಳ ಮೇಲೆ ನಾನು ಎಷ್ಟು ಯುದ್ಧ ಮಾಡ್ತಿದ್ದೇನೆ ಅಂತ. ಹೌದು ಅಲ್ಲ? ಯಾರ ಮೇಲೆ ಚೆಕ್ ಮಾಡಬೇಕು? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಆ ಮಾಯೆಯ ಮೇಲೆ ನಾನು ಇಷ್ಟು ವಿಜಯವನ್ನ ಪ್ರಾಪ್ತಿ ಮಾಡಿದ್ದೇನೆ. ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ನನಗೆ ಕೇಕ್ ತಿನ್ಬೇಕು ಅಂತ ಅನ್ಸತ್ತಾ, ಬಟ್ಟೆ ತಗೊಳ್ಬೇಕು ಅಂತ ಅನ್ಸತ್ತಾ, ಬಿಲ್ಡಿಂಗ್ ನೋಡಿದಾಗ ಅವ್ರ ಮನೆ ಟೈಲ್ ಚೆನ್ನಾಗಿದೆಯಲ್ಲ, ನಮ್ಮ ಮನೇಲಿ ಇದ್ರೆ ಚೆನ್ನಾಗಿರ್ತದೆ ಅಂತ ಅನ್ಸತ್ತಾ,
ಅವಾಗ ಸಿಟ್ಟು ಬರುತ್ತಾ? ಯಾರಾದ್ರೂ ಏನಾದ್ರು ಹೇಳಿದ್ರೆ ಬೇಜಾರಾಗತ್ತಾ? ಹಣ ಸಂಪಾದನೆ ಮಾಡ್ಬೇಕು ಅಂತ ವಿಪರೀತ ಇಚ್ಛೆ ಇರುತ್ತಾ? ಯಾರಾದ್ರೂ ಏನಾದ್ರು ಹೇಳಿದಾಗ ಅಪಮಾನದ ಫೀಲಿಂಗ್ ಆಗತ್ತಾ ಅಂತ ನಮ್ಮನ್ನ ನಾವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಅದರ ಮೇಲೆ ಎಷ್ಟು ವಿಜಯ ಪ್ರಾಪ್ತ ಮಾಡಿದ್ದೇನೆ ಅಂತ ನಾವೇನ್ ಮಾಡ್ಬೇಕಾಗತ್ತೆ? ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ವಿಷ್ಣುವಿನ ಕೈಲಿ ಏನ್ ತೋರಿಸಿದ್ದಾರೆ? ಗದೆ ಆ ಗದೆ ಗದೆಯನ್ನ ತೋರಿಸಿದ್ದಾರೆ. ಅದಾದ್ಮೇಲೆ ಬರೋದು ಯಾವುದು? ಪದ್ಮ. ಅಷ್ಟು ಮಾಡಿಬಿಟ್ಟು ನೀವು ಕರ್ಮ ಕ್ಷೇತ್ರಕ್ಕೆ ಹೋದಾಗ ಕಲಿಯುಗದ ಕೆಸರಿನಲ್ಲೂ ನೀವಿದ್ರೂ ಕೂಡ ಅದರ ಪರಿಣಾಮ ಪ್ರಭಾವ ನಿಮ್ಮ ಮೇಲೆ ಬೀಳಬಾರದು. ಸದಾ ಪವಿತ್ರವಾಗಿ ಶುದ್ಧವಾಗಿ ಇರಬೇಕು. ಇಷ್ಟು ನೀವು ನಿಮ್ಮ ಜೀವನದಲ್ಲಿ ಬೆಳಗಿಂದ ಸಾಯಂಕಾಲವರೆಗೆ ಶುದ್ಧವಾಗಿದ್ದೀರಿ ಅಂತಂದ್ರೆ ನೀವು ಯಾವ ಮನೆಯ ಮಾಲೆಯಲ್ಲಿ ಬಂದಿದ್ದೀರಿ? ವಿಷ್ಣುವಿನ ಮಾಲೆಯಲ್ಲಿ ಬಂದಿದ್ದೀರಿ ಅಂತ ಅರ್ಥ. ಅಂದ್ರೆ ಶಂಖ ಚಕ್ರ ಗದಾ ಪದ್ಮದ ಮೂಲಕ ಭಗವಂತ ನಿಮ್ಮ ಕರ್ಮೇಂದ್ರಿಯವನ್ನ ವಿಶ್ವ ಪರಿವರ್ತನೆಗೋಸ್ಕರ, ವಿಶ್ವ ಸೇವೆಗೋಸ್ಕರ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಸದಾಕಾಲ ಈ ಒಂದು ಆಯುಧವನ್ನ ನೀವೇನ್ ಮಾಡ್ಬೇಕು? ಮಾನಸಿಕವಾಗಿ ಧರಿಸಿರಬೇಕಾಗ್ತದೆ. ಈ ರೀತಿ ನಿಮ್ಮಿಂದ ನಿರಂತರವಾಗಿ ಸೇವೆ ನಡೀತಾ ಇದ್ರೆ, ಭಗವಂತ ಉಪಯೋಗ ಮಾಡ್ತಾ ಇದ್ರೆ ನೀವೇನಾಗ್ತೀರಿ? ವಿಷ್ಣುವಿನ ಮಾಲೆ ಆಗತ್ತೆ. ಹೀಗೆ ಅಲ್ಲಿ ಸ್ಥೂಲವಾಗಿ ವಿಷ್ಣುವಿಗೆ ಬಂಗಾರವನ್ನ, ಒಳ್ಳೊಳ್ಳೆ ಬಟ್ಟೆಗಳನ್ನ ತೋರಿಸಿದಾರೋ, ಹಾಗೆ ಇಲ್ಲಿ ಆಧ್ಯಾತ್ಮಿಕ ಸ್ಟಾಕ್ ಏನಾಗ್ತಾ ಇರ್ಬೇಕು? ಹೆಚ್ಚಿಗೆ ಆಗ್ತಾ ಇರ್ಬೇಕು. ಮತ್ತೆ ಬೇರೆಯವ್ರಿಗೆ ಏನ್ ಮಾಡ್ತಾ ಇರ್ಬೇಕು? ಕೊಡ್ತಾ ಇರ್ಬೇಕಾಗ್ತದೆ. ಆ ಮೂಲಕ ನನ್ನ ವಿಕರ್ಮ, ನನ್ನ ಟೆನ್ಷನ್, ನನ್ನ ಚಿಂತೆ ಇದೆಲ್ಲ ಏನಾಗ್ತಾ ಇರ್ಬೇಕು? ಹೊರಗಡೆಗೆ ಹೋಗ್ತಾ ಇರಬೇಕು. ಸರಿ, ಇಷ್ಟೆಲ್ಲ ಉಪಯೋಗ ಮಾಡಿದ ಮೇಲೆ ಭಗವಂತ ನಿಮ್ಮ ಸಾಧನವನ್ನು ಉಪಯೋಗ ಮಾಡಿದಾಗ ಪ್ರತಿಯೊಂದು ಕರ್ಮದಲ್ಲೂ ನಿಮ್ಗೇನ್ ಸಿಗ್ತದೆ? ಸಫಲತೆ, ವಿಜಯ. ಏನ್ ಸಿಗ್ತದೆ? ವಿಜಯ. ಅದಕ್ಕೇನ್ ಹೇಳಲಾಗ್ತದೆ? ವೈಜಯಂತಿ ಮಾಲೆ. ಅಂದ್ರೆ ನೀವು ನಿಮ್ಮನ್ನ ಸಮರ್ಪಣೆ ಮಾಡಿ ಶಿವ ನಿಮ್ಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟು, ಆಮೇಲೆ ನಿಮ್ಮ ತನುಮನ ಧನವನ್ನ ಭಗವಂತ ಈಶ್ವರಿ ಸೇವೆಗೆ ಉಪಯೋಗ ಮಾಡಿ, ಆ ಕರ್ಮದ ಫಲ ಬಂದಾಗ ನಿಮ್ಮ ಜೀವನದ ಪ್ರತಿಯೊಂದು ಕರ್ಮದಲ್ಲೂ ಏನು ಬರ್ತದೆ ಆತ್ಮೇಲೆ? ವಿಜಯ, ವಿಜಯ, ಸಫಲತೆ, ಆನಂದ, ಖುಷಿ, ಸಂತೋಷ, ಸಂತೃಪ್ತತೆ, ಸಂತುಷ್ಟತೆ. ಅದೆಲ್ಲಿ ಬರಬೇಕು? ಇಲ್ಲಿ ಬರಬೇಕು. ಇಲ್ಲೇನೆ, ಈಗಲೇನೆ. ಜೊತೆಗೆ ಲೌಕಿಕದಲ್ಲಿರ್ಬೋದು, ಅಲೌಕಿಕದಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಆಫೀಸಲ್ಲಿರ್ಬೋದು, ಸ್ಕೂಲಲ್ಲಿ ಇದ್ದಾಗಿರ್ಬೋದು, ಯೋಗ ಮಾಡ್ಬೇಕಾದಿರ್ಬೋದು, ಜ್ಞಾನ ಹೇಳಬೇಕಾದಿರ್ಬೋದು, ಯಾವಾಗಿದ್ರೂ ಕೂಡ ಏನಾಗ್ಬೇಕು ನಿಮ್ಗೆ? ಬೆಳಗಿಂದ ಸಾಯಂಕಾಲದವರೆಗೂ ಸ್ವಪ್ನದಲ್ಲೂ ನಿದ್ರೆಯಲ್ಲೂ ಕೂಡ ನಿಮ್ಗೆ ಏನಾಗ್ಬೇಕು? ವಿಜಯ. ಎಂದೂ ಕೂಡ ಸೋಲು, ದುಃಖದ ಫೀಲಿಂಗ್ ಕೂಡ ನಿಮ್ಗೆ ಎಂದೂ ಕೂಡ ಆಗಬಾರದು. ವಿಜಯ ಅಂತಂದ್ರೆ ಆದ್ಮೇಲೆ ಕಷ್ಟಗಳು ಬರ್ತಾವೆ, ತೊಂದರೆಗಳು ಬರ್ತಾವೆ. ಅದಕ್ಕೆ ತಕ್ಕಾಗಿ ನಿಮ್ಗೆ ಏನ್ ಸಿಗ್ಬೇಕು? ಪರಿಹಾರ ಸಿಗಬೇಕಲ್ವಾ? ಬಾಲ್ ಹಾಕ್ತಾರೆ, ಮೈ ಮೇಲೆ ಬೀಳ್ತದೆ, ಸಿಕ್ಸರ್ ಹೊಡಿಬೇಕಲ್ವಾ? ಬಾಲೇ ಬರಬಾರ್ದು ಅಂತಂದ್ರೆ, ಪರೀಕ್ಷೆನೇ ಬಂದಿಲ್ಲ ಅಂದ್ರೆ ವಿಜಯ ಹೇಗೆ? ಎದುರುಗಡೆ ಯುದ್ಧನೇ ಮಾಡಿಲ್ಲ ಅಂದ್ರೆ ನಾನು ಜಯ ಪ್ರಾಪ್ತಿ ಮಾಡೋದು ಹೇಗೆ? ಇನ್ನೊಂದೇನು ಗೊತ್ತಾ? ಎಷ್ಟು ಹೈಯರ್ ಲೆವೆಲ್ ಇಂದ ನೀವು ಪೋಸ್ಟಿಗೆ ಹೋಗ್ತಿರೋ ಅಷ್ಟು ಎಕ್ಸಾಮ್ ಕೂಡ ಹೆಂಗಿರ್ತದೆ? ಅಷ್ಟು ಸ್ಟ್ರಾಂಗ್ ಆಗಿರ್ತದೆ, ಹೈಯರ್ ಲೆವೆಲ್ ಅಲ್ಲೇ ಇರ್ತದೆ ಆತ್ಮೀಯರೇ. ಅದಕ್ಕಾಗಿ ನಮ್ಮ ಈಶ್ವರಿಯ ಜೀವನದ ಕೊನೆಯ ಲೆವೆಲ್ ಯಾವುದು? ವಿಜಯವನ್ನ ಪ್ರಾಪ್ತಿ ಮಾಡಬೇಕು. ಆ ವಿಜಯ ಮಾಲೆಯಲ್ಲಿ ನಾನು ಯಾವಾಗ ಬರಬೇಕು? ಸತ್ಯಯುಗದಲ್ಲೋ ತ್ರೇತಾಯುಗದಲ್ಲೋ? ಈಗ ಸಂಗಮ ಯುಗದಲ್ಲಿ. ಯಾಕೆ? ಯಾಕೆ ಸತ್ಯಯುಗದಲ್ಲಿ ಬರೋದು ಬೇಡ? ಇಲ್ಲಿ ಪಾಸ್ ಆದ್ರೇನೆ ಅಲ್ಲಿ ಪಾಸ್ ಆಗೋದು. ವಿಜಯ ಅಂತಂದ ಏನರ್ಥ? ಅಲ್ಲಿ ಶತ್ರುಗಳಿದ್ದಾರೆ ಅಂತ ತಾನೇ ಅರ್ಥ. ವಿಜಯ ಯಾರ ಮೇಲೆ ಮಾಡ್ತೀರಿ? ಯುದ್ಧ ಇದ್ರೆ ತಾನೇ ಅಲ್ಲಿ ವಿಜಯ ಮಾಡೋದು. ಯುದ್ಧ ಸತ್ಯಯುಗ ತ್ರೇತಾಯುಗದಲ್ಲಿ ಇರ್ತದಾ? ಅಲ್ಲಿ ಪತಿ ಮೇಲೆ, ಮಕ್ಕಳ ಮೇಲೆ, ಅಜ್ಜನ ಮೇಲೆ, ಮೊಮ್ಮಗಳ ಮೇಲೆ, ಅತ್ತೆ ಮೇಲೆ, ಸೊಸೆ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಬೇಕಾ? ಅಥವಾ ಯೋಗೇಶನ ಮೇಲೆ ವಿಜಯ ಯುದ್ಧ ಪ್ರಾಪ್ತಿ ಮಾಡ್ಬೇಕು ವಿಜಯ? ಅಲ್ಲಿ ಇರೋದೇ ಇಲ್ವಲ್ಲ. ಅಲ್ಲಿ ವೈರಿಗಳೇ ಇಲ್ಲ ಅಂತಂದ್ಮೇಲೆ ಯುದ್ಧನೇ ಇಲ್ಲ, ಯುದ್ಧನೇ ಇಲ್ಲ ಅಂತಂದ್ಮೇಲೆ ವಿಜಯದ ಪ್ರಶ್ನೆನೇ ಬರೋದಿಲ್ಲ. ಅದಕ್ಕಾಗಿ ಯಾರು ಈ ಸಂಗಮ ಯುಗದಲ್ಲಿ ಭಗವಂತನಿಂದ ಎಲ್ಲ ಕರ್ಮವನ್ನು ಮಾಡಿಸಿ ವಿಜಯದ ಮಾಲೆಯಲ್ಲಿ ಬಂದು ಪ್ರತಿ ಕ್ಷಣವನ್ನ ವಿಜಯದ ಅನುಭವ ಮಾಡ್ತಾ ಇರ್ತಾರೋ
ಅವರೆಲ್ಲಿರ್ತಾರೆ? ವಿಜಯದ ಮಾಲೆ. ವಿಜಯದ ಮಾಲೆಯಲ್ಲಿ. ಅವರು ವಿಜಯದ ಮಾಲೆಯಲ್ಲಿ ಬರಬೇಕು ಅಂತಂದ್ರೆ ನಿಮ್ಮ ಬಾಯಿಂದ ಶಿವಬಾಬಾ 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 ಬರಬಾರದು. ಓಂ ಶಾಂತಿ ಬರಬಾರದು. ನೀವು ಬಾಬಾನನ್ನ ನೆನಪು ಮಾಡಬಾರದು. ಮತ್ತೆ ಮತ್ತೆ ಅನುಭವ. ಈಗ ಮಣಿ ಯಾರ ಕೈಲಿದೆ ಇವಾಗ? ತಂದೆ ಕೈಲಿ. ಅಂದ್ಮೇಲೆ ಯಾರು ನೆನಪು ಮಾಡ್ಬೇಕು? ತಂದೆನೇ ನೆನಪು. ಅವರೇ ಅಲ್ವಾ? ದ್ವಾಪರ ಯುಗದಿಂದ ನೀವು ನೆನಪು ಮಾಡ್ತೀರಾ. ಸಂಗಮ ಯುಗದಲ್ಲಿ ಯಾರು ನೆನಪು ಮಾಡ್ಬೇಕು? ತಂದೆನೇ ನೆನಪು. ತಂದೆ ಯಾರ ನೆನಪು ಮಾಡ್ತಾರೆ? ಮಕ್ಕಳು 108 ಯೋಗ್ಯರಾಗಿರುವಂತಹ ಮಕ್ಕಳನ್ನು ಮಾತ್ರ ನಾನು ನೆನಪು ಮಾಡ್ತೇನೆ. ಉಳಿದವರೆಲ್ಲರೂ ಕೂಡ ನನ್ನನ್ನ ನೆನಪು ಮಾಡ್ತಾರೆ. ಅರ್ಥ ಆಯ್ತಾ? ಇವಾಗ ಒಂದು ಮಗು ತಾಯಿಯ ಮಡಿಲಲ್ಲಿದ್ದಾರೆ ಬಿದ್ರೆಗೆ, ಅವ್ರಿಗೆ ಊಟ ಕೊಡಬೇಕು ಅಂತ ಯಾರು ನೆನಪು ಮಾಡ್ಕೊಳ್ಬೇಕು? ತಾಯಿನೇ. ತಾಯಿ. ಅದೇ ಮಗು ಆಟ ಆಡ್ಲಿಕ್ಕೆ ಹೋದ್ರೆ ಮಗುನೇ ವಾಪಸ್ ಬರ್ಬೇಕು. ಅಲ್ವಾ? ತಾಯಿ ನೆನಪು ಮಾಡೋದಿಲ್ವಲ್ಲ. ತಾಯಿ ಮಗು ಹಾಸ್ಟೆಲ್ ಅಲ್ಲಿ ಇದ್ರೆ, ದೂರದಲ್ಲಿದ್ರೆ ಆ ಮಗುವಿಂದ ಜವಾಬ್ದಾರಿ ಊಟ ತಿಂಡಿ ಮಾಡೋದು. ಅದೇ ಮಡಿಲಲ್ಲಿದ್ದಾಗ ಜವಾಬ್ದಾರಿ ಯಾರ್ದು? ತಾಯಿ. ಆಯ್ತು. ಹಾಗೆ ಸದಾಕಾಲ ನಮ್ಮ ಮನಸ್ಸನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಆವಾಗ ನೀವು ಭಗವಂತನನ್ನ ನೆನಪು ಮಾಡೋದಿಲ್ಲ, ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ತಾರೆ. ಅದನ್ನೇ ಬಾಬಾ ಇವತ್ತು ಹೇಳಿರೋದು, ಮಕ್ಕಳೇ ಚಿಂತೆ ಮಾಡಬೇಡಿ, ಈ ಜ್ಞಾನ ತುಂಬಾ ಸಹಜ ಇದೆ. ಯಾವಾಗ ಸಹಜ? ಯಾವಾಗ ನೀವು ಭಗವಂತನ ಕೈಯಲ್ಲಿ ವೈಜಯಂತಿ ಮಾಲೆ ಆದಾಗ ಆವಾಗ ನಿಮ್ಮ ಜೀವನ ಏನಾಗತ್ತೆ? ಸಹಜ ಅಂತ ಅನ್ಸುತ್ತೆ. ಆದ್ಮೇಲೆ ಒಂದು ಮಗು ಆ ದಿನ ಅವ್ರದ್ದು ಬರ್ತಡೆ, ಏನೋ ಮಗು ಒಂದೇನೋ ಬರ್ತಡೆ. ಓಕೆ, ಆ ಮಗು ಯಾರ ಎದುರುಗಡೆಗಿರ್ತದೆ? ನೆಂಟರು, ಇಷ್ಟರು, ಸ್ನೇಹಿತರ ಎದುರುಗಡೆಗೆ ಇರ್ತದೆ. ಓಕೆ, ಆ ದಿನ ಮಗು ಹೆಂಗಿರ್ತದೆ? ರೆಡಿಯಾಗಿ ಸುಂದರವಾಗಿರ್ತದೋ ಇಲ್ವೋ? ಸರಿ. ಆ ಮಗುಗೆ ಸ್ನಾನ ಮಾಡಿಸಿದ್ಯಾರು? ತಾಯಿ. ಬೆಳಗ್ಗೆ ಏಳಿಸಿದ್ಯಾರು? ತಾಯಿ. ಜನ್ಮ ಕೊಟ್ಟಿದ್ಯಾರು? ಅಮ್ಮನೇ. ಬಟ್ಟೆ ಹಾಕಿದ್ಯಾರು? ಕೇಕ್ ತಂದಿದ್ಯಾರು? ತಾಯಿ. ಮನೆ ಕ್ಲೀನ್ ಮಾಡಿದ್ಯಾರು? ಆ ಅಮ್ಮನೇ. ಓಕೆ, ಮನೆ ಶೃಂಗಾರ ಮಾಡಿದ್ಯಾರು? ಅಮ್ಮನೇ. ಬಂದವ್ರಿಗೆಲ್ಲ ತಿಂಡಿ ರೆಡಿ ಮಾಡಿದ್ಯಾರು? ಅಮ್ಮನೇ. ಮಗು ಸುಂದರವಾಗ್ಲಿಕ್ಕೆ ಕಾರಣ ಯಾರು? ಅಮ್ಮನೇ. ಗಿಫ್ಟ್ ಯಾರಿಗೆ ಸಿಗ್ತದೆ? ಮಗು. ಅರ್ಥ ಆಯ್ತಾ? ಆ ಗಿಫ್ಟ್ ಕೇಳಲಾಗತ್ತೆ ವಿಜಯ. ಹಾಗಿದ್ದಲ್ಲಿ ಪುರುಷಾರ್ಥ ಪ್ರಯತ್ನವನ್ನು ಯಾರು ಮಾಡಿದ್ದಾರೆ? ಅಮ್ಮ. ಫಲ ಯಾರಿಗೆ ಸಿಕ್ಕಿದೆ? ಮಗುಗೆ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಯಾವಾಗ ನೀವು ನಿಮ್ಮ ಜೀವನವನ್ನ ಭಗವಂತನ ಕೈಯಲ್ಲಿ ಕೊಟ್ಟು ಎಲ್ಲ ಬಾಬಂದು 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 ಅಂತ ಬಾಯಲ್ಲಿ ಹೇಳಿದ್ರೆ ಆಗೋದಿಲ್ಲ. ಭಗವಂತ ನಿಮ್ಮನ್ನ ಏನ್ ಮಾಡ್ಬೇಕು? ಉಪಯೋಗ ಮಾಡಿಕೊಳ್ಳೋದರ ಪರಿಣಾಮ ಪ್ರಭಾವ ಏನು? ನೀವು ಮಾಡುವಂತ ಪ್ರತಿಯೊಂದು ಕರ್ಮದಲ್ಲೂ ಮಾನಸಿಕವಾಗಿ ಆಂತರಿಕವಾಗಿ ನೀವು ಹೇಗಿರಬೇಕು? ಮಸ್ತಕಲಂದರ್. ಯಾವ್ದಿಂದ? ಈಶ್ವರೀಯ ಸುಖದಿಂದ. ಯಾವ್ದಿಂದ? ಈಶ್ವರೀಯ ಸುಖದಿಂದ. ಯಾವಾಗ ಈ ರೀತಿ ಇರ್ತಿರೋ ಯಾವಾಗ್ಲೂ ನಿಮ್ಗೆ ಏನಾಗೋದಿಲ್ಲ, ಬೇಜಾರಾಗೋದಿಲ್ಲ, ಸದಾ ಉಮಂಗ ಉಲ್ಲಾಸದಲ್ಲಿ ನೀವು ಇರ್ತೀರಾ ಅಂತಂದ ಮೇಲೆ ಆವಾಗ ಆ ಮಕ್ಕಳ ವಿಜಯವನ್ನ ನೋಡಿ ಪರಮಾತ್ಮನಿಗೂ ಕೂಡ ಏನನ್ಸತ್ತೆ? ಖುಷಿ ಆಗತ್ತೆ. ಮಗು ಆ ಗಿಫ್ಟ್ ತಗೊಂಡ್ಬಿಟ್ಟು ಆಟ ಆಡ್ತಾ ಇರ್ತದೆ ಅಲ್ವಾ? ಆ ಗಿಫ್ಟ್ಗಳನ್ನು ಬಂದಾಗ ಅಮ್ಮ ಏನ್ ಮಾಡ್ತೀವಿ, ಇಲ್ಲಿ ಕೊಡು ಮಗು, ನಾನು ಓಪನ್ ಮಾಡಿ ನೋಡ್ತೇನೆ ಏನಿದೆ ಅಂತಂದ್ರೆ ಮಗು ಕೊಡತ್ತ ಕೊಡಲ್ವೋ? ನಂದದು, ನಾನು ನಿನಗೆ ಕೊಡೋದಿಲ್ಲ. ಹಾಗೆ ನಾವೇನ್ ಮಾಡ್ತೀವಿ, ಯಾರದು ಹೊಗಳಿದ್ರೆ ನನಗ ಹೊಗಳಿದ್ದದು ನಿನಗಲ್ಲ. ಅವಾಗ ಅಮ್ಮನನ್ನ ನಾವೇನ್ ಮಾಡ್ಬಿಡ್ತೀವಿ? ಮರ್ತೃನು ಕೂಡ ತಾಯಿ ಏನ್ ಮಾಡಿದ್ರೆ ಖುಷಿ ಪಡತ್ತೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ವರ್ತಮಾನ ಸಮಯದ ಈಶ್ವರಿಯ ಜೀವನದಲ್ಲಿ ಸದಾಕಾಲ ನೀವು ವೈಜಯಂತಿ ಮಾಲೆಯಲ್ಲಿ ಬಂದಿದ್ದೀರಾ, ಸದಾ ತಂದೆಯ ಮಡಿಲಲ್ಲಿ ಇದ್ದೀರಾ. ಪ್ರತಿಯೊಂದು ಕರ್ಮದಲ್ಲೂ ಆಂತರಿಕವಾಗಿ ನಿಮಗೆ ಸಫಲತೆ, ವಿಜಯ ಸಿಗ್ತಾ ಇದೆಯಾ? ಸಿಕ್ಕಿದಿದ್ರೆ ನೀವೆಲ್ಲಿದ್ದೀರಿ?
ವಿಜಯದ ಮಾಲೆಯಲ್ಲಿ ಇದ್ದೀರಿ. ವಿಜಯ ಸಿಗಲಿಲ್ಲ ಅಂತಂದ್ರೆ ನೀವು ಮಾಲೆಯಲ್ಲಿಲ್ಲ, ಎಲ್ಲೋ ಭಗವಂತನಿಂದ ದೂರದಲ್ಲಿ. ಇದ್ದೀವಿ. ನೀವು ಇಲ್ಲಿ ಭ್ರಕುಟಿಯಲ್ಲಿ ಕೂತ್ಕೊಂಡು ಭಗವಂತನನ್ನ ನೋಡ್ತಾ ಇದ್ರೆ ಪರಮಧಾಮದಲ್ಲಿ, ನೀವು ಮಣಿಯ ಮಾಲೆಯಲ್ಲಿ ಬರ್ತಿರೋ ಬರಲ್ವೋ? ಬರಲ್ಲ. ಹಾ, ಬರಲ್ಲ. ಪಾಪನ ಎದುರುಗಡೆ ಹೋಗ್ಬಿಟ್ಟು ಕಿರಣ ತಗೊಳ್ತಾ ಇದ್ರೆ ವಿಜಯಂತಿ ಮಾಲೆಯಲ್ಲಿ ಬರ್ತಿರೋ ಬರಲ್ವೋ? ಬರಲ್ಲ. ಅಪ್ಪನ ಮಡಿಲಲ್ಲಿ ಕೂತ್ಕೊಂಡ ವಿಜಯಂತಿ ಮಾಲೆಯಲ್ಲಿ ಬರ್ತಿರೋ ಬರಲ್ವೋ? ಇಲ್ಲ. ಮತ್ತೆ ಯಾವಾಗ ಬರ್ತೀರಿ? ಮತ್ತೆ ಯಾವಾಗ ಬರ್ತೀರಿ? ನನ್ನ ಕಾರ್ಯಕ್ಕೆ ಉಪಯೋಗ ಆಗುತ್ತೆ. ನಿಮ್ಮನ್ನ ಭಗವಂತ ಸರ್ವ ಶಕ್ತಿಗಳನ್ನ ವಿಶ್ವಕ್ಕೆ ಕೊಡೋದರ ಮೂಲಕ ವಿಶ್ವ ಕಲ್ಯಾಣಕ್ಕೆ ನೀವು ನಿಮಿತ್ತರಾದಾಗ, ವಿಶ್ವದ ಎಲ್ಲರಿಗೂ ಭಗವಂತನ ಶಕ್ತಿ ಹೋಗಿ ತಲುಪಿದಾಗ ನಿಮ್ದೇನು ಲೆಕ್ಕಾಚಾರ ಇಲ್ವೇ ಇಲ್ಲ. ಎಲ್ಲ ಏನಾಗ್ಬಿಡುತ್ತೆ? ಕ್ಲಿಯರ್ ಆಗ್ಬಿಟ್ಟಿದೆ. ಅವಾಗ ಯಾರಿಂದನೂ ಅಪೋಸಿಷನ್ ನಿಮ್ಗೆ ಇರೋದಿಲ್ಲ. ಬರೋದಿಲ್ಲ. ಅವಾಗ ವಿಜಯ ಸಿಗ್ತದೋ ಸಿಗಲ್ವೋ? ಸಿಗುತ್ತೆ. ಅದಕ್ಕಾಗಿ ಪ್ರತಿದಿನ ವಿಜಯದ ಮಾಲೆಯನ್ನ ಧರಿಸಿದಿರೋ ಅಥವಾ ಅಪಜಯದ, ದುಃಖದ, ಟೆನ್ಷನ್ನಿನ, ಚಿಂತೆಯ ಮಾಲೆಯನ್ನ ಧರಿಸಿದಿರೋ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಂಡು. ಚಿಂತೆ ಯಾವಾಗಿರ್ತದೆ, ವಿಜಯ ಯಾವಾಗಿರ್ತದೆ? ದೇಹದ ಸಂಬಂಧ, ದೇಹದ ಚಿಂತೆಗಳ ಬಗ್ಗೆ ಇತ್ತು. ರಾಮ ಲಕ್ಷ್ಮಣರಿದ್ದಾಗ ವಿಜಯ, ರಾವಣ ಜೊತೆಗಿದ್ದಾಗ ದುಃಖ. ಅಷ್ಟೇ. ನೀವು ಯಾರ ಜೊತೆಗಿದ್ದೀರಾ ಅಂತ ಬಿಟ್ಟು ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಂಡು. ಚೆಕ್ ಮಾಡ್ಕೊಳ್ಳಿ. ಈಶ್ವರ್ಯ ಕಾರ್ಯದಲ್ಲಿದ್ದು ಆರ್ಯ ಕಾರ್ಯಕ್ಕೆ ನೀವು ನಿಮಿತ್ತರಾದ್ರೆ ನಿಮ್ಮ ಜೀವನದ ಒಂದೊಂದು ಕ್ಷಣ ಏನಾಗಿರ್ತದೆ? ವಿಜಯ. ವಿಜಯ, ಸಫಲತೆ, ಸಫಲತೆ, ಸಫಲತೆ. ಆ ಸಫಲತೆನ ಎದುರುಗಡೆ ಹೇಳಬೇಕಾಗಿದ್ದಿಲ್ಲ. ಆದ್ಮೇಲೆ ನಿಮಗೆ ವೈಯಕ್ತಿಕವಾಗಿ ಏನಾಗ್ತಾ ಹೋಗ್ತದೆ? ಗೊತ್ತಾಗ್ತಾ ಹೋಗ್ತದೆ. ಈ ರೀತಿ ನೀವು ಆ ಭಗವಂತನ ಕೈಯಲ್ಲಿ ಏನಾಗ್ಬೇಕು? ಮಣಿಯ ಮಾಲೆ ಆಗ್ಬೇಕಾಗ್ತದೆ. ಬಾಬಾ ಎಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ. ಆ 108 ಮಣಿ ಮಾಲೆಯಲ್ಲೂ ಕೂಡ ಏನು, ಒಂದು ಮಣಿ ಇದ್ದಂಗೆ ಇನ್ನೊಂದು ಮಣಿ ಇಲ್ಲ. 108 ಮಣಿ ಮಾಲೆ ಇದ್ರೂ ಕೂಡ ಸಫಲತೆಯಲ್ಲಿ ಏನಿರ್ತದೆ? ವ್ಯತ್ಯಾಸ. 108ರಲ್ಲೂ 8 ಮಣಿ ಮಾಲೆಯಲ್ಲಿ 8 ಮಣಿ ರತ್ನದಲ್ಲೂ ಕೂಡ ಏನಿರ್ತದೆ? ವ್ಯತ್ಯಾಸ. ಅದರಲ್ಲೂ ಮೊದಲನೇ ಮಣಿಗೂ 108ನೇ ಮಣಿಗೂ ಕೂಡ ಏನಿರ್ತದೆ? ವ್ಯತ್ಯಾಸ ಇರ್ತದೆ ಅಲ್ವಾ? ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಆ ಮಣಿಯ ಮಾಲೆಯಲ್ಲಿ ನಾನು ಬಂದಿದ್ದೇನಾ? ಸದಾ ಆ ಮಾಲೆಯನ್ನು ನಾನು ಧರಿಸಿದ್ದೇನಾ? ಸದಾ ನಾನು ಕೊರಳಿನ ಹಾರದಲ್ಲಿ ಇದ್ದೇನಾ? ಸದಾ ನನ್ನನ್ನು ಭಗವಂತ ಉಪಯೋಗ ಮಾಡ್ತಾ ಇದ್ದೀರಾ? ಅದರ ಫಲಸ್ವರೂಪ ನೀವು ಸದಾಕಾಲ ಹೇಗಿರಬೇಕು? ಖುಷಿಯಾಗಿ ಮಸ್ತಾಗಿ ಈಶ್ವರೀಯ ಸುಖದಲ್ಲಿ ಇದ್ದಾಗ ನೀವು ಎಲ್ಲಾ ಮಣಿಯ ಮಾಲೆಯನ್ನು ಏನ್ ಮಾಡಿದಿರಿ? ಪಾಸ್ ಆಗಿದ್ದೀರಿ. ಅದಕ್ಕಾಗಿ ಕೊನೆಯ ಮಾಲೆ ಯಾವುದು? ವಿಜಯ ಮಾಲೆ. ಅದಕ್ಕಾಗಿ ಯಾರಾದ್ರೂ ಕಪ್ಪು ಗೆದ್ದು ಬಿಟ್ಟು ಬಂದ್ರೆ ಅಥವಾ ಎಲ್ಲ ಮಾರ್ಕ್ಸ್ ತಗೊಂಡ್ರೆ ಅವ್ರಿಗೇನ್ ಮಾಡ್ತಾರೆ? ಮಾಲೆ ಹಾಕ್ತಾರ ತಾನೆ? ವಿಜಯ ಮಾಡ್ಕೊ ಸೋತವ್ರಿಗೆ ಮಾಲೆ ಹಾಕ್ತಾರ? ಹಾಗೆ ಈಶ್ವರಿ ಜೀವನದಲ್ಲಿ ನಾವೇನ್ ಮಾಡ್ಬೇಕು? ಮಾಲೆ ಹಾಕೊಳ್ಬೇಕು ಅಂತಂದ್ರೆ ಸದಾ ಕಾಲ ತಂದೆಯ ಆ ಬಾಹುವಿನ ಮಾಲೆಯಲ್ಲಿ ನಾವೇನಾಗಿರ್ಬೇಕು? ಒಂದು ವ್ಯಕ್ತಿಗೆ ಶ್ರೇಷ್ಠವಾದ ಮಾಲೆ ಯಾವುದು? ಒಂದು ವ್ಯಕ್ತಿಗೆ ಶ್ರೇಷ್ಠವಾದ ಮಾಲೆ ಯಾವುದು? ಸ್ಥೂಲವಾಗಿ ಭಗವಂತನ್ಗೆ ಹಾಕಿರೋ ಹಾರನ ನಮ್ಗೆ ಹಾಕ್ತಾರಲ್ಲ ಅವಾಗ. ಒಂದು ಮಗುವಿಗೆ ಶ್ರೇಷ್ಠವಾದ ಹಾರ ಯಾವುದು ಅಂತಂದ್ರೆ ತಾಯಿಯ 2 ಕೈಯ ಗಟ್ಟಿಯಾದ ಅಪ್ಪುಗೆ. ಅದಕ್ಕಿಂತ ದೊಡ್ಡದ ಯಾವ್ದಾದ್ರು ಹಾರ ಇದೆಯಾ? ಇಲ್ಲ ಅಲ್ವಾ? ಹಾಗೆ ಪರಮಾತ್ಮನು ನಿಮ್ಮನ್ನೇನ್ ಮಾಡ್ಬೇಕು? ಸಂಪೂರ್ಣ ರಕ್ಷಣೆಯ ಅಪ್ಪುಗೆಯಲ್ಲಿ ಸದಾಕಾಲ ಭಗವಂತನ ಪಾಲನೆಯನ್ನು ಯಾರು ಅನುಭವ ಮಾಡ್ತಾ ಹೋಗ್ತಾರೋ, ಓಕೆ, ಯಾರ ಪಾಲನೆಯನ್ನು ಭಗವಂತ ಮಾಡ್ತಾರೆ? ಸದಾ ತಂದೆ ಯಾರು ನನ್ನ ಮಾತನ್ನ ಕೇಳ್ತಾರೋ, ನಾನು ಹೇಳ್ದಂಗೆ ಇರ್ತಾರೋ ಅವರ ಪಾಲನೆಯ ಜವಾಬ್ದಾರಿ ನನ್ನದು. ಆವಾಗ ಆ ಮಕ್ಕಳು ಏನೂ ಮಾಡಬೇಕಾಗಿಲ್ಲ. ಆ ಮಕ್ಕಳ ಎಲ್ಲ ಕರ್ಮವನ್ನು ನಾನೇ ಮಾಡ್ತೀನಿ ಅಂತ ಶಿವಬಾಬಾ ಹೇಳ್ತಾರೆ. ಯೋಗೇಶಣ್ಣ ಮಾಡೋದಿಲ್ಲ, ಹೇಳೋದಿಲ್ಲ. ಮತ್ತೆ ಯೋಗೇಶಣ್ಣ ಕರೆದು ಬಿಟ್ಟಿರ, ಮತ್ತೆ ಎಲ್ಲಾ ನೀವೇ ಮಾಡ್ತೀವಿ ಅಂತ ಹೇಳಿದ್ರಿ ಅಣ್ಣವರೇ, ಕಸ ಗುಡಿಸಿ, ಪಾತ್ರೆ ತೊಳಿರಿ, ಬಟ್ಟೆ ವಾಶ್ ಮಾಡಿ ಅಂತ ಕರೆದು ಬಿಟ್ಟಿರ. ಸರಿನಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳು ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಸದಾ ನಾವು ಆಂತರಿಕವಾಗಿ ಮಾನಸಿಕವಾಗಿ ಏನಾಗಿದ್ದೀವಿ? ವಿಜಯದಲ್ಲಿ ಇದ್ರೆ
ನೀವು ಆ ಮಣಿಯ ಮಾಲೆಯಲ್ಲಿ ಬಂದಿದ್ದೀರಾ. ಹಾಗಿದ್ದಾಗ ನೀವು ಭಗವಂತನನ್ನ ನೆನಪು ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಭಗವಂತನ ಶಕ್ತಿ ಸಹಜವಾಗಿ ನಿಮ್ಮಿಂದ ಸದಾ ಪಾಸ್ ಆಗುವಂತ ಅನುಭವ ನಿಮ್ಗೆ ಏನಾಗ್ತಾ ಇರ್ತದೆ, ಆಗ್ತಾ ಇರ್ತದೆ. ಅವಾಗ ನೀವು ಮುಟ್ಟಿದೆಲ್ಲ ಏನಾಗ್ತಾ ಇರ್ತದೆ, ಹುಟ್ಟಿದೆಲ್ಲ ಚಿನ್ನ. ಚಿನ್ನ. ಮುಟ್ಟಿ ಚಿನ್ನ ಅಂತಂದ್ರೆ ಏನು ಜಾದು ಆಗ್ಬಿಡ್ತದಂತಲ್ಲ, ಪ್ರತಿಯೊಂದು ಕರ್ಮದಲ್ಲೂ ನಿಮ್ಗೇನ್ ಸಿಗ್ತಾ ಹೋಗ್ತದೆ, ಮತ್ತೆ ಸಿಗ್ತದೆ. ಸಫಲತೆ ಸಿಗ್ತಾ ಇರ್ತದೆ. ಅದಕ್ಕಾಗಿ ನಮ್ಮ ಉದ್ದೇಶ ಏನು, ಯಾವ ಮಣಿ ಮಾಲೆಯಲ್ಲಿ ಬರ್ಬೇಕು ನಾವು, ವಿಜಯ ಮಣಿಮಾಲೆಯಲ್ಲಿ ವೈಜಯಂತಿ ಮಾಲೆಯಲ್ಲಿ ನಾವು ಬರಬೇಕಾಗ್ತದೆ. ಹೀಗೆ ಹೇಳಿ, ಭವಿಷ್ಯದಲ್ಲಿ ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು, ಈಗ ಆಗ್ಬೇಕು. ಈಗ ಇವತ್ತು ಮೊದಲಿಗೆ ಏನ್ ಹೇಳಿದಾರೆ ಗೊತ್ತಾಯ್ತಾ, 1ನೇ ಜನ್ಮದಲ್ಲಿ ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು, 21ನೇ ಜನ್ಮದಲ್ಲಿ ಲಕ್ಷ್ಮೀನಾರಾಯಣ ಆಗ್ಬೇಕು. ಒಂದನೇ ಜನ್ಮ 1ನೇ ಜನ್ಮ 1ನೇ ಜನ್ಮ ಸತ್ಯುಗದ್ದು, ಈಗ 21ನೇ ಜನ್ಮ ತಾನೆ, ಈಗ ತಾನೇ ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು. ಹೌದು. ಅದಕ್ಕಾಗಿ ಅಷ್ಟು ಯೋಗ್ಯರಾಗ್ಬೇಕು ಅಂತಂದ್ರೆ ನಾವು ಅಷ್ಟು ಭಗವಂತನಿಗೆ ಏನಾಗಿರ್ಬೇಕು, ಸಮರ್ಪಣೆ. ಸಮರ್ಪಣೆ. ಅದಕ್ಕೆ ಮೊದಲ ಮಾಲೆ ಯಾವುದು, ಮೊದಲ ಮಾಲೆ ಯಾವುದು, ರುಂಡ ಮಾಲೆ. ಆಮೇಲೆ ರುದ್ರಮಾಲೆ. ನೀವು ಅಲ್ಲಿ ರುಂಡ ಕೊಟ್ಟ ಮೇಲೆ ಅವನ್ನ ಹಾಕೊಳ್ಬೇಕು, ಯಾರು, ಭಗವಂತ. ಆಮೇಲೆ ಅದು ಮಣಿಯಾಗಿ ಚೇಂಜ್ ಆಗ್ಬೇಕು. ಮೊದಲು ನಾವೇನು ರುಂಡ ಶರೀರ ಅಂತ ಹೋಗಿದ್ವಿ ತಾನೆ, ಶರೀರ ತಾನೇ ಅರ್ಪಣೆ ಮಾಡಿದ್ದೆ ಅವನಿಗೆ. ಆಮೇಲೆ ರುದ್ರಾಕ್ಷಿ ರೂಪದಲ್ಲಿ ಅವನೇನ್ ಮಾಡ್ತಾನೆ, ಅದನ್ನ ಚೇಂಜ್ ಮಾಡ್ತಾನೆ ಅಲ್ವಾ. ಆಮೇಲೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿ ಈಶ್ವರಿ ಸೇವೆಗೆ ಏನ್ ಮಾಡ್ತಾರೆ, ಅವ್ರು ಉಪಯೋಗ ಮಾಡ್ಕೊಳ್ತಾರೆ. ವಿಷ್ಣುವಿನ ಸಮಾನ ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ. ಓಕೆ, ಮಜಾ ಏನು ಗೊತ್ತಾ, ಆತ್ಮಿಕವಾಗಿ ವಿಷ್ಣು ಆಗೋದೇ ಇಲ್ಲ ನಾವು. ಶರೀರಕ್ಕೆ ವಿಷ್ಣು ಮಾಡ್ಬಿಟ್ಟು ಕಿರೀಟ ಹಾಕ್ಬಿಟ್ಟು ಏನು ಫೋಟೋ ತಕ್ಕೊಳ್ಳೋದು, ಸ್ಟೇಟಸ್ ಅಲ್ಲಿ ಹಾಕೊಳ್ಳೋದು. ಶರೀರ ವಿಷ್ಣು ಮಾಡ್ಬೇಕು, ಆತ್ಮವನ್ನು ವಿಷ್ಣು ಮಾಡ್ಬೇಕು ಆತ್ಮ ಅಲ್ವಾ. ನಾವು ಶರೀರ ವಿಷ್ಣು ಮಾಡ್ಲಿಕ್ಕೆ ಹೋಗ್ತೀವಿ, ಶರೀರ ಲಕ್ಷ್ಮೀನಾರಾಯಣ ಮಾಡ್ಲಿಕ್ಕೆ ಹೋಗ್ಬಿಡ್ತೀವಿ ಅಲ್ವಾ. ಹೀಗೆ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಮುಂದೆ ನಿಮ್ಮನ್ನ ಭಗವಂತ ಪ್ರತಿಯೊಂದು ಕರ್ಮದಲ್ಲಿ ಅವನ ಇಚ್ಛೆಯಂತೆ ಉಪಯೋಗ ಮಾಡಿದಾಗ ನಿಮಗೆ ಪ್ರತಿಯೊಂದು ಕರ್ಮದಲ್ಲೂ ವಿಜಯವಾಗ್ತದೆ. ಅವಾಗ ನೀವು ಯಾವ ಮಣಿ ಮಾಲೆಯಲ್ಲಿ ಬರ್ತೀರಿ, ವಿಜಯದ ಮಾಲೆಯಲ್ಲಿ ಬರಬೇಕು ಅಂತಂದ್ರೆ ಬೆಳಗಿಂದ ಸಾಯಂಕಾಲದವರೆಗೂ ನಿಮ್ಮ ಎಲ್ಲ ಕರ್ಮವನ್ನು ಯಾರು ಮಾಡ್ಬೇಕು, ತಂದೆ. ಬಾಬದಾದ ಮಾಡಬೇಕು. ಓಕೆ, ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.